ಬಸ್ ಸ್ಟ್ಯಾಂಡ್ ಅಥವಾ ಅಂಗಡಿಯಲ್ಲಿ 20 ರೂಪಾಯಿ ಕೊಟ್ಟು ಮಿನರಲ್ ವಾಟರ್ ಬಾಟಲ್ ತಗೊಂಡು ಅದನ್ನ ಮನೆಗೆ ತಂದು ತಿಂಗಳುಗಟ್ಟಲೆ ಫ್ರಿಡ್ಜ್ ಅಲ್ಲಿ ಇಟ್ಟು ಪದೇ ಪದೇ ನೀರು ಅದರಲ್ಲಿ ಕುಡಿತಿದ್ದೀರಾ? ತುಂಬಾ ಜನ ದುಡ್ಡು ಉಳಿಸುವ ಉದ್ದೇಶದಿಂದ ಅಥವಾ ವೇಸ್ಟ್ ಮಾಡಬಾರದು ಅನ್ನೋ ಭಾವನೆಯಿಂದ ಒನ್ ಟೈಮ್ ಯೂಸ್ ಪ್ಲಾಸ್ಟಿಕ್ ಬಾಟಲ್ ಗಳನ್ನ ತಿಂಗಳುಗಟ್ಟಲೆ ಉಪಯೋಗಿಸ್ತಾರೆ. ಆದ್ರೆ ಈ ಒಂದು ಸಣ್ಣ ಅಭ್ಯಾಸ ನಿಧಾನವಾಗಿ ನಿಮ್ಮ ದೇಹಕ್ಕೆ ವಿಷ ಸೇರಿಸ್ತಾ ಇದೆ ಅಂತ ನಿಮ್ಗೆ ಗೊತ್ತಾ? ಖಂಡಿತ. ಈ ಬಾಟಲ್ ಗಳನ್ನ ಕೇವಲ ಒಮ್ಮೆ ಮಾತ್ರ ಬಳಸಬೇಕು. ಇದನ್ನ ಪದೇ ಪದೇ ಬಳಸಿದ್ರೆ ದೇಹದ ಆರೋಗ್ಯಕ್ಕೆ ಅಪಾಯ ಜಾಸ್ತಿ. ಹಾಗಾದ್ರೆ ಇದನ್ನ ತಿಂಗಳುಗಟ್ಟಲೆ ಬಳಸಿದ್ರೆ ಏನಾಗುತ್ತೆ? ಮೊದಲನೆಯದು ಕೆಮಿಕಲ್ ಗಳು ಮತ್ತು ಮೈಕ್ರೋ ಪ್ಲಾಸ್ಟಿಕ್ ಗಳು. ಈ ಬಾಟಲ್ ಗಳನ್ನ PET ಎಂಬ ತೆಳುವಾದ ಪ್ಲಾಸ್ಟಿಕ್ ನಿಂದ ತಯಾರಿಸ್ತಾರೆ. ಇದನ್ನ ಪದೇ ಪದೇ ತೊಳೆದಾಗ ಅಥವಾ ಬಿಸಿಲಿನಲ್ಲಿ ಇಟ್ಟಾಗ ಅದರಲ್ಲಿರುವ ಡೇಂಜರಸ್ ಕೆಮಿಕಲ್ ಮತ್ತು ಕಣ್ಣಿಗೆ ಕಾಣದ ಮೈಕ್ರೋ ಪ್ಲಾಸ್ಟಿಕ್ ಬಿಡುಗಡೆಯಾಗಿ ನೇರವಾಗಿ ನೀವು ಕುಡಿಯುವ ನೀರಿನಲ್ಲಿ ಕರಗುತ್ತೆ. ಎರಡನೆಯದು ಬ್ಯಾಕ್ಟೀರಿಯಾಗಳ ವಾಸಸ್ಥಾನ. ಈ ತೆಳುವಾದ ಬಾಟಲ್ ಗಳ ಒಳಗೆ ಸಣ್ಣ ಸಣ್ಣ ಗೀರುಗಳು ಸುಲಭವಾಗಿ ಬೀಳುತ್ತೆ. ಇದರ ಬಾಯಿ ಕೂಡ ಚಿಕ್ಕದಾಗಿರುವುದರಿಂದ ಒಳಗೆ ಬ್ರಷ್ ಹಾಕಿ ಕ್ಲೀನ್ ಮಾಡೋದು ಸಾಧ್ಯವಿಲ್ಲ. ಹಾಗಾಗಿ ಇದರ ಒಳಗೆ ಕೋಟ್ಯಾಂತರ ಹಾನಿಕರ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಬೆಳೆದು ಪದೇ ಪದೇ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಮತ್ತು ಇನ್ಫೆಕ್ಷನ್ ಬರುವಂತೆ ಮಾಡುತ್ತೆ. ಮೂರನೆಯದು ಹಾರ್ಮೋನ್ ಮೇಲೆ ಪ್ರಭಾವ. ಈ ಪ್ಲಾಸ್ಟಿಕ್ ನಿಂದ ನೀರಿನಲ್ಲಿ ಕರಗುವ ಕೆಮಿಕಲ್ ಗಳು ನಮ್ಮ ದೇಹದ ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೆ ಹಾರ್ಮೋನ್ ಸಿಸ್ಟಮ್ ಅನ್ನ ಡ್ಯಾಮೇಜ್ ಮಾಡುತ್ತೆ. ಇದರಿಂದ ಥೈರಾಯ್ಡ್ ಸಮಸ್ಯೆಗಳು, ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನ್ ಸಮಸ್ಯೆಗಳು, ಅಷ್ಟೇ ಅಲ್ಲದೆ ಪುರುಷರಲ್ಲಿ ಸಂತಾನೋತ್ಪತ್ತಿ ಸಮಸ್ಯೆಗಳು ಬರುವ ಅಪಾಯವಿರುತ್ತೆ. ಹಾಗಾದ್ರೆ ಏನ್ ಮಾಡಬೇಕು? ಒಂದು ಬಾರಿ ನೀರು ಕುಡಿದ ಮೇಲೆ ಆ ಪ್ಲಾಸ್ಟಿಕ್ ಬಾಟಲ್ ಅನ್ನ ಕ್ರಶ್ ಮಾಡಿ ಕಸದ ಬುಟ್ಟಿಗೆ ಹಾಕಿ. ನಿಮ್ಮ ದಿನನಿತ್ಯದ ಬಳಕೆಗೆ ಸ್ಟೇನ್ಲೆಸ್ ಸ್ಟೀಲ್, ತಾಮ್ರ ಅಥವಾ ಗಾಜಿನ ಬಾಟಲ್ ಗಳನ್ನ ಮಾತ್ರ ಬಳಸಿ. ಪ್ಲಾಸ್ಟಿಕ್ ಬಾಟಲ್ ಗಳನ್ನ ಮರುಬಳಕೆ ಮಾಡುವುದನ್ನ ಹಿಂದೆ ನಿಲ್ಲಿಸಿ. ನಿಮ್ಮ ಕುಟುಂಬದ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಇದೇ ರೀತಿಯ ಸಿಂಪಲ್ ಮತ್ತು ಕರೆಕ್ಟ್ ಮೆಡಿಕಲ್ ಇನ್ಫಾರ್ಮೇಶನ್ ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿಯನ್ನ ಫಾಲೋ ಮಾಡಿ.